ಗಣರೇ ಹಾಂ ಏನು ರೇಟ್ ಆಗಿದೆ ಇದು? ಇದು 30 ಕಾಯಿ 35 ಕಾಯಿಲಣ್ಣ ಬಾ ಎಸಿನ 8,000 ರೂಪಾಯಿ. 35 ಕಾಯಿ 8,000. 8,000. ಯಾವ ತೋಳೆ ಸರ್ ಇದು? ಕೆಂಪು ತೋಳೆನಾ ಇಲ್ಲ ಹಳದಿ? 35 ಕಾಯಿಗೆ 8,000. ರೇಟ್ ಸ್ವಲ್ಪ ಜಾಸ್ತಿನೇ ಆಯ್ತಲ್ವಾ? ಜಾಸ್ತಿನೇ ಆಯ್ತು. 30 ಕಾಯಿಗೆ ಲೆಕ್ಕ ಅದು. ಅಲ್ಲಿಗೆ ಎಷ್ಟು ಇರಲಿ, ಅವೆಲ್ಲ ಎಕ್ಸ್ಟ್ರಾ ಅವೆಲ್ಲ ಸೇರಿ 35 8,000. 8,000 ರೂಪಾಯಿ. 300 ರೂಪಾಯಿ ಕಾಯಿ ಬಿದ್ದಂಗೆ ಅದು. 300 ರೂಪಾಯಿ. ಹಾಂ ಏನೋ ಒಂದು 2 ದಿನಕ್ಕೆ ಹಣ್ಣಾಗುತ್ತಾ ಇವು? ಆಗುತ್ತೆ ಆಗುತ್ತಾ? ಇನ್ನು ಒಂದು ವಾರ ಇಟ್ಕೋಬೋದಾ? ಇಟ್ಕೋಬೋದು. ಒಂದು ವಾರ ಇಟ್ಕೋಬೋದು. ಇದು ತಡಿದಿದೆ, ನಮ್ಮ ಕಾಯಿ ತಡಿದಿದೆ. ಹೌದಲ್ಲ? ಹಾಂ, ನಮ್ದು ಲೋಕಲ್ ಕಾಯಿ ಇದು. ಇನ್ನೂ ಒಂದು ವಾರ ಮಡಿಕೊಂಡು ತಡಿದಿದೆ. ಹಾಂ ಹ್ಞೂ, ಟಾರ್ಬಾಲ್ ಮಾಡಿ ಇದ್ದಿತ್ತು ಚೆನ್ನಾಗಿ ಹಾಕಿದ್ವಿ, ಮೊಸರು ಹಾಕಿದ್ವಿ. ಹಾಂ ಅದೇ ಇವರು ತಾಂಡ್ರರು ಚೆನ್ನಾಗಿದ್ದೀರಾ? ಹಾಂ ಯಾರು ತಗೊಂಡಿರೋರು? ಇವರೇ ತಗೊಂಡ್ರಾ? ತಗೊಂಡಿನಿ ಸರ್. ಎಷ್ಟಿಗೆ ತಗೊಂಡ್ರಿ ಸರ್? 35 ಕಾಯಿ 8,000 ಸರ್. ಹೌದಾ? ಚೆನ್ನಾಗಿದೆ ಕಾಯಿ ಕಾಯಿ ಫೈನ್. ಬನ್ನಿ ಏನೆಲ್ಲ ಬಾಂಬೆ ಬ್ರದರ್ಸ್ ಎಲ್ಲ ಬಂದವ್ರೆ, ಗಂಗಣ್ಣ ಅವರೆಲ್ಲ ಬಂದವ್ರೆ. गाड़ी का है और उसका निकले हैं तुम्हें उसमें पंचान अलग क्यों कई का तो बने उठा के मैं को कर नहीं हां गाड़ी में पंचान तो डाल ले और उसके निकले ए गाना गंगा के ए हरसिंह का इतना कम नंबर पड़ गया पिस्ता नहीं तेरा वाले कितना मो बिना रे ओ ये नहीं ನಮಸ್ಕಾರ. ಬಂದಿದ್ದೆ ನಾನು ಹೋದ ವಾರ. ಅಲ್ಲ, ಆಚೆ ವಾರ ಬಂದಿದ್ದು ನಾನು. ಯಾರ್ದು ತಗೊಂಡ್ರಿ ಇದು? ನಿಮ್ದಾ? ಎಷ್ಟು ತಗೊಂಡ್ರಿ ಸರ್? ಇದು ಒಂದು 8 ಕಾಯಿ 1,200 ರೂಪಾಯಿಗೆ, 2 ಕಾಯಿ 1,000 ರೂಪಾಯಿ ತಂದಿದೆ ಸರ್. ಹೌದಾ? 8 ಕಾಯಿ 1,200 ಸರ್. ಏನು ಬೇಡ ಇನ್ನು ಪ್ರಾರಂಭ ಅಲ್ವಾ? ಹಾಕಿದ್ದೀನಿ 2-3 ಸಲ ಹಾಕಿ. ಹೌದು, ಹಾಕಿದ್ದೀನಲ್ಲ, ಹಾಕ್ಬೇಕಾ? ಹಾಕ್ಕೊಡ್ತೀನಿ. ಏನು ಇನ್ನು ಸ್ಟಾರ್ಟ್ ಅಲ್ವಾ? ಸ್ಟಾರ್ಟಿಂಗ್ ಜಾಸ್ತಿ ಸರ್. ಇರಲಿ, ನಾನು ಬಂದಿದ್ದೆ ಹೋದವರ ಆಚೆ ವಾರ ಬಂದಿದ್ದೆ. ಕೊಡ್ತೀನಿ ತಡಿ. ಹಾಂ, ಇದೆ ಕೊಡ್ತೀನಿ. ನಾಗಾರ್ಜುನ ಅಲ್ವಾ? ಸ್ನೇಹಿತರೆ, ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಪ್ರತಿ ಗುರುವಾರ ಇಲ್ಲಿ ಹಲಸಿನ ಮಾರ್ಕೆಟ್ ನಡೆಯುತ್ತೆ. 2025 ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಹೋದ 15 ದಿನ ಬಂದಿದ್ದೆ. ಈ ವರ್ಷದ ಅಂದರೆ 2025ರ ಹಲಸು ಮಾರ್ಕೆಟಿಗೆ ಬರ್ತಾ ಇದೆ. ಚೋಳೂರು ಹಲಸು ಮಾರ್ಕೆಟು ಪ್ರತಿ ಗುರುವಾರ ಮತ್ತು ಶುಕ್ರವಾರ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಹಲಸು ಮಾರುಕಟ್ಟೆ. ಕರ್ನಾಟಕದ ನಾನಾ ಮೂಲೆಗಳಿಗೆ ತುಮಕೂರು ಜಿಲ್ಲೆಯ ಹಲಸು ಹೋಗಿದೆ. ಇದರ ರುಚಿಗೆ ಮತ್ತು ಸ್ವಾದಿಷ್ಟ ರುಚಿಗೆ ಜನ ಮಾರು ಹೋಗಿದ್ದಾರೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಗೆ ತುಮಕೂರು ಹಲಸು ತಲುಪಿದೆ ಮತ್ತು ರಾಷ್ಟ್ರದ ಗಮನ ಕೂಡ ಸೆಳೆದಿದೆ. ನಾನಿವತ್ತು ಬೆಳಗ್ಗೆ ಬಂದೆ. ಚೋಳೂರು ಹಲಸು ಮಾರ್ಕೆಟು 2025 ಪ್ರಾರಂಭ ಆಗಿದೆ. ನಮಸ್ಕಾರ, ಆರಾಮಿದ್ದೀರಾ?
ಬಂದಿದ್ದೆ ನಾನು, ಹೋದ ವಾರ ಬಂದಿದ್ದೆ ಅಲ್ಲ, ಹೋದ 15 ದಿನ ಬಂದಿದ್ದೆ ನಾನು. ಸರ್ ನೀವು ಸ್ವಲ್ಪ ಎಳಸ್ಕೊತಾ ಇದೆ ಕಾಯಿ. ಹೌದಾ? ಕಾಯಿ ಎಳಸೋದ್ರಿಂದನ ಪಾರ್ಟಿಗಳೆಲ್ಲ ಇನ್ನೂ ಕಮ್ಮಿ ಗೊತ್ತಾಗಲ್ಲ. ಅಲ್ವಾ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಮುಂದಿನ ತಿಂಗಳು ಯುಗಾದಿ ಆಗಿ ಮೇಲೆ ಸ್ಟಾರ್ಟ್ ಆಗುತ್ತೆ. ಇರ್ಲಿ ಇವತ್ತು ತಿಂಗಳು ಅದ ರೈತರು ತತ್ತಾರೆ ಸ್ವಲ್ಪ ಎಳಸ್ಕೊತಾ ಇರೋದ್ರಿಂದ ಹಾಂ ಹಾಂ ಬೊಂಬೈನವ್ರು ಯಾರು ಬರ್ತಾರಲ್ಲ, ಬೊಂಬೈನವ್ರು ಬಂದಿದ್ರೆ ಸರಿ ಆಗೋದು. ಹೌದಲ್ವಾ? ಆಂಧ್ರದವ್ರು ಬರ್ತಾವ್ರೆ. ಬೊಂಬೈ ನಮಸ್ಕಾರ 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 ಸರ್. ಬರಲಿ ಶುರುವಾಗಲಿ, ಸ್ವಲ್ಪ ಶುರುವಾದ್ರೆ ಅದು ತನ್ನಷ್ಟಕ್ಕೆ ತಾನೇ ತಗೊಳ್ಳೋದು. ಮಂಗಳೂರಲ್ಲೇ ಜಾಸ್ತಿ ಬರ್ತಾರೆ ಸರ್. ಅದೇ ಉಡುಪಿ ಯಾರೋ ಬಂದವರು. ಉಡುಪಿ ಮಂಗಳೂರಲ್ಲೇ ಹೋದ ಜಾಸ್ತಿ ವರ್ಷ ನಾನು ನೋಡಿರ್ಲಿಲ್ಲ, ಉಡುಪಿ ಬಂದವರು ಈ ಸಲ. ಕೆಂಪಕಾಯಿ ಬರುತ್ತಲ್ಲ, ಅದೇ. ಸಿದ್ಧವಾಲ್ಸು ಬೇರೆ ಬರುತ್ತೆ, ಅದರಿಂದ ಬೇಡಿಕೆ ಜಾಸ್ತಿ ಇದೆ. ಇಲ್ಲಿ ಸರ್ 2025 2025 ಅಲ್ವಾ? ಶುರುವಾಗಲಿ, ಒಳ್ಳೇದಾಗಲಿ, ರೈತರಿಗೆ ಒಳ್ಳೆ ಬೆಲೆ ಸಿಗಲಿ ಅಲ್ವಾ? ಏನು ಬೆಲೆ ಕಟ್ಟಿದ್ದೀರಾ? 8,000 ಹೇಳ್ತಾ ಇದೀವಿ. 8,000. ಎಷ್ಟು ಕಾಯಿಗೆ? ಒಂದು 54 ಕಾಯಿವೆ. 54 ಕಾಯಿ. ಏನು ಯಾವುದು ಕೆಂಪು ತೊಳೆನಾ ಹಳದಿನಾ? ಇಲ್ಲ ಹಳದಿ. ಬ್ಲಾಕ್ ಕಲರ್ ತೊಳೆ ಐತಲ್ಲಪ್ಪ. ಎಷ್ಟೊತ್ತಿದ್ದು? ಒಂದು 2-3 ದಿನಕ್ಕೆ ಆಗುತ್ತಾ? ಹಣ್ಣಾಗುತ್ತಾ? ಹಣ್ಣಾಗಿವೆ. ಹಾಂ, ಹಣ್ಣಾಗಿವೆ ಅಷ್ಟು. ಹಣ್ಣಾಗಿದಾವು. 3-4 ದಿವಸ ಆಗುತ್ತೆ. ಆಗುತ್ತಲ್ವಾ? 4 ದಿವಸ ಹಣ್ಣಾಗ್ತದೆ. ಒಂದು ವಾರ ಇಟ್ಕೋಬೋದಾ? ಒಂದು ವಾರ ಇಟ್ಕೊಬೋದು ನಾವು ಈಗ ಹೋಗಲ್ಲೇ. ಏನು ಈ ವರ್ಷ ಮಾರ್ಕೆಟ್ ಒಳ್ಳೆ ಕಳೆ ಕಟ್ಬೋದಲ್ವಾ? ಅಲ್ವಾ? ಎಲ್ಲ ಕಡೆ ಬರ್ತಾ ಇರ್ತಾರಲ್ಲ. ಅಲ್ವಾ? ಹೋದ ಸತಿ ಬಿಟ್ಟಿದ್ರ ಎಲ್ಲ ಫೋನ್ ಮಾಡೋರು. ಹೌದಾ? ಆಮೇಲೆ ನಿಮ್ಮರು ಹತ್ಲಿಗೆರೆಯರು ಎಲ್ಲ ಫೋನ್ ಮಾಡಿ ಇವ್ರಿಗೆಲ್ಲ ಹಾಕಿದೀವಲ್ಲ, ನಿಮ್ದೆಲ್ಲ ಹಾಕಿದೀವಿ. ಹಿಡಿಬೇಕು, ರೈತರು ನಂಬರ್ ಕೊಡ್ಬೋದು. ಅಲ್ಲ ಅವ್ರೇನು ಕೊಡಿ ಅಂತಾರೆ, ಅವ್ರೇನು ಗೊತ್ತಾ? ಅವ್ರು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಮೊನ್ನೆ ಸಿರ್ಸಿಗೆ 1,000 ರೂಪಾಯಿ ಒಂದು ಕಾಯಿ ಪಾಸ ಮಾಡಿದ್ದು ನಾನು ತುಮಕೂರಿಗೆ ಹೋಗಿ. ಅಲ್ಲಿಂದ? ಸರ್ ಎಷ್ಟೇ ದುಡ್ಡಲ್ಲಿ ಹಾಕಿ ಅದು ಕೆಂಪಲ್ಸ್ ಅಂತ ಅಂದ್ರು. ಅಲ್ಲಿ ತುಮಕೂರಿಂದ ಹೋಗಿ ಮಾಡಿರಾ? ತುಮಕೂರು ಹೋಗಿ ತುಮಕೂರಿಂದನ ಪಾರ್ಸಲ್ ಮಾಡಿದ್ದೀನಿ ಒಂದು ಹಣ್ಣಿಗೆ. ಅವ್ರು ತಿನ್ನಲೇಬೇಕು ಸರ್ ಅಂತ ಹೇಳಿ. ಅಲ್ವಾ? ಇರ್ಲಿ ಸರ್. ಉಡುಪಿಗೆ ಹೋಗಿದೆಯಲ್ಲ ಅಲ್ವಾ? ಸೊ ನಿಮಗೆಲ್ಲ ಫೋನ್ ಮಾಡ್ತಿರ್ತಾರಾ? ಮಾಡ್ತಿರ್ತಾರೆ ಸರ್. ಮಾಡಿ ಆಗಲಿ ಸರ್. ಆದ್ರೆ ಫೀಸ್ ಜಾಸ್ತಿ ಕೇಳ್ತಾರೆ, ಈಗ ಬರಲ್ಲ. ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತಿಂಗಳಾದ್ರೆ ಸ್ವಲ್ಪ ಅಲ್ವಾ? ಇರ್ಲಿ, ಸ್ಟಾರ್ಟಿಂಗ್ ಯಾವತ್ತೋ ಹಿಂಗೆ ಅಲ್ವಾ? ಶಿವರಾತ್ರಿ ಮುಂಬರು ಕಾಯಿ ಬರ್ತಾವ. ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರಯ್ಯ ಅಂತೇಳಿ. ಕುಮಾರ, ಯಾವ ಊರು? ಅದರ್ಲಿಗೆರೆ. ಯಾವ ತಾಲೂಕು? ತಾಲೂಕು, ನಿಟ್ಟೂರು ಹೋಗ್ಲಿ. ಏನು ಈ ಸಲ ಜೋರಾಗಿ ಬೆಳೆ ಬಂದಿದ್ಯಾ? ಇಲ್ಲ, ಮರಗಳು ಮಾಡಿದೀವಿ. ಮರಗಳು ಮಾಡಿದ್ದೀರಾ? 1-2 ಕಾಯಿ ಬತ್ತು ಅಷ್ಟೇ. ಹೌದಾ? ಬರ್ಲಿ ಇನ್ನು ಉಗಾದಿ ಕಳೆದು ಬರ್ಲಿ. ಕಳ್ಸಿರಷ್ಟೇ. ಮನೆ ಹಾಳು ಮಾಡ್ಕೋಬೇಕು ಅಷ್ಟೇ. ಏನಿಲ್ಲ ಸರ್, ವ್ಯಾಪಾರದಲ್ಲಿ ಇವೆಲ್ಲ ಅಷ್ಟೇ. ವ್ಯಾಪಾರದಲ್ಲಿ ಅಲ್ವಾ, ಫಸ್ಟ್ ಕಳ್ಕೋಬೇಕು, ಆಮೇಲೆ ಗಳಿಸ್ಬೇಕು ಯಾವತ್ತು ಅಲ್ವಾ? ಏಕದಮ್ ಯಾವತ್ತು ವ್ಯಾಪಾರ ಲಾಭ ಮಾಡ್ಕೊಂಡಿಲ್ಲ, ಯಾರೂ ಲಾಭ ಮಾಡ್ಕೊಂಡಿಲ್ಲ ಅಲ್ವಾ? ಯಾವತ್ತು ಲಾಭ ಮಾಡ್ಕೊಂಡಿಲ್ಲ ಯಾರು, ಎಲ್ಲ ಲಾಭವನ್ನ ನಷ್ಟ ಮಾಡ್ಕೊಂಡು ಆಮೇಲೆ ಲಾಭ ಆಗಿರೋದಲ್ವಾ? ಚೀಲಕ್ಕೆ ಬಿಗ್ಗ ತುಂಬಿಟ್ಟು ಅದ್ರ ಮೇಲೆ ಹಾಕಿರಿ ಏನಾಗಲ್ಲ. ಏನಾಗತ್ತಪ್ಪ ಅಂದ್ರೆ ಎತ್ತಾಕಂತ ಅಂಬತ್ತಾರೆ. ಬೆಲೆ ಏನು ಬೆಲೆ ಕಟ್ಟಿದ್ದೀರಾ? 50 ಕಾಯಿವೆ. 6,000 ಕೊಟ್ಟಿದ್ದೀವಿ. 6,000. ಯಾವ ಸರ್? ಸಾಗಸಂದ್ರ ಇಲ್ಲಿ. ಸಾಗಸಂದ್ರ. ತಾಟಸಂದ್ರ. ಗುಬ್ಬಿ ತಾಲೂಕಿನ. ಎಷ್ಟು ಹೇಳಿದ್ದು? 8,000ನಾ? 6,000. ಎಷ್ಟು ಕಾಯಿ? 50 ಕಾಯಿ. 50. ಬರ್ತಾ ಇದ್ದಾರೆ ಈಗ, ಶುರು ಮಾಡಿದ್ರೆ ಈಗ ಈ ವರ್ಷ? 3-4 ವರ್ಷದಿಂದ ಶುರು ಮಾಡಿದ್ದಾರೆ. ನಾನು ಒಂದು 15 ದಿನ ಹಿಂದೆ ಬಂದಿದ್ದೆ. ನಿಮ್ಮ ಹೆಸರು? ನಾಗರಾಜ್ ಅಂತ. ಫೋನ್ ನಂಬರ್ ಇದೆಯಾ? ಕೊಡಿ. 8431 066 066 869. ನಾಗರಾಜು. ಗುಬ್ಬಿ ತಾಲೂಕು ಅಂತ ಹಾಕ್ತೀನಿ. ಗುಬ್ಬಿ ತಾಲೂಕು, ಸಾಗಸಂದ್ರ. ಆಗಲಿ ಸರ್, ಒಳ್ಳೇದಾಗಲಿ. 2025 ಒಳ್ಳೆ ವ್ಯಾಪಾರ ಆಗಲಿ, ಹಲಸು ಚೆನ್ನಾಗಿ ಬರಲಿ, ಆಮೇಲೆ ಹೊರಗಡೆಯಿಂದ ಕೂಡ ಜನ ಬರಲಿ ಅಲ್ವಾ? ಥ್ಯಾಂಕ್ ಯು.